ಸರ್ ಏನಾಗಿದೆ ಗೊತ್ತಾ, ಇದು ಸಿನಿಮಾ ನಾವು ಟೀಸರ್ ರಿಲೀಸ್ ಆದಮೇಲೆ ಮಾದಪ್ಪ ಒಂದು ಸಾಂಗ್ ರಿಲೀಸ್ ಮಾಡಿದ್ವಿ ಇಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ. ತುಂಬ ಚೆನ್ನಾಗಿ ರೀಚ್ ಆಯಿತು. ಅದಾದಮೇಲೆ ನೆಕ್ಸ್ಟು ಪ್ರಮೋಷನ್ ಎಲ್ಲ ಐಡಿಯಾಗಳೆಲ್ಲ ಕೂತ್ಕೊಂಡು ಮಾಡ್ತಾಯಿದ್ವಿ ಏನೇನು ಮಾಡ್ಬೋದು ಅಂತ. ಜೊತೆಗೆ ಮಾಡ್ತಿರ್ಬೇಕಾದ್ರೆ ಇವರೇನಾಯಿತು, ಸಿನಿಮಾ ಬಜೆಟ್ ಜಾಸ್ತಿ ಆಯಿತು. ಬಜೆಟ್ ಜಾಸ್ತಿ ಆದಾಗ ಇವರೊಂದು ಪ್ರಮೋಷನ್ಗೆ ಅಂತ ಒಂದು ಅಮೌಂಟ್ ಇಟ್ಕೊಂಡಿರಲಿಲ್ಲ. ಆವಾಗ ಇರೋ ಅಮೌಂಟಲ್ಲಿ ಏನು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೋದು, ನಾವೊಂದು ಕೆಲವೊಂದು ಐಡಿಯಾಗಳೆಲ್ಲ ಅವರು ಏನು ಮಾಡ್ಬೋದು ಅಂತ ಕೊಡ್ತಾಯಿದ್ರು. ನಾವು ಒಂದು ಈ ಕುದುರೆ ಎಲ್ಲ ಇಟ್ಕೊಂಡು ಈ ಥರ ಸಾಂಗ್ ರೀಲ್ಸು ಪ್ರಮೋಷನ್ ಮಾಡೋಣ. ಸಾಂಗ್ ರಿಲೀಸ್ ಆಗಿತ್ತು ಆ ಟೈಮಲ್ಲಿ. ಆ ಸಾಂಗು ರೀಚ್ ಆಗಿರಲಿಲ್ಲ. ಯಾವುದು, ನೀನನ ದೇವತೆ. ಆ ದೇವತೆಗೆ ಹೀರೋಯಿನ್ನು ಮತ್ತು ಹೀರೋ ಇಬ್ಬರು ಸೇರಿಕೊಂಡು ಕುದುರೆ ಇಟ್ಕೊಂಡು ಕೆಲವೊಂದು ಮಾಡೋಣ ಅಂತ. ಆ ಟೈಮಲ್ಲಿ ಪ್ರಮೋಷನಿಗೆ ಕರೆದಾಗ ಕೆಲವೊಂದು ಇದರಲ್ಲಿ ತುಂಬ ಪ್ರಮೋಷನ್ಗೆ ಓಡಾಡಿದ್ರು ಹೀರೋ ಜೊತೆಗೆ ಹೀರೋಯಿನ್ನು. ಸ್ವಲ್ಪ ಹಿಂದೆ ಮುಂದೆ ಸರ್ ಅಲ್ಲಿ ಬರೋಕ್ಕಾಗ್ತಿಲ್ಲ ಇಲ್ಲಿ ಬರೋಕ್ಕಾಗ್ತಿಲ್ಲ ಅಂತಿದ್ರು. ಆ ಟೈಮಲ್ಲಿ ಹೀರೋಯಿನ್ಗೆ ಏನಾದರೂ ಫ್ರ್ಯಾಂಕ್ ಮಾಡೋಣ ಅಂದ್ಬಿಟ್ಟು ಅದನ್ನು ಮಾಡಿದಂತೂ ಸತ್ಯ. ಅದು ಮಾಡಿದ ಮೇಲೆ ಅದು ತುಂಬ ಚೆನ್ನಾಗಿ ರೀಚ್ ಆಯಿತು. ಫ್ರ್ಯಾಂಕ್ ಅಂತ ಅಲ್ಲೇ ನಾವು ಅಂದರೆ ಅದು ರೀಚ್ ಆದಮೇಲೆ ಸಾಂಗು ರೀಚ್ ಆಯಿತು, ಸೋಷಿಯಲ್ ಮೀಡಿಯಾದಲ್ಲಿ ರೀಚ್ ಆಯಿತು. ಹೌದು, ಅಲ್ಲ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಆಯಿತು. ಅದಾಯಿತು, ಅವರು ಫ್ರ್ಯಾಂಕ್ ಮಾಡೋದಲ್ಲ, ನಾನು ಹೇಳ್ತೀನಿ ಮಾತಾಡ್ತೀನಿ. ಆ ಫ್ರ್ಯಾಂಕ್ ಮಾಡಿದ್ಮೇಲೆ ಅದು ಸಾಂಗು ರೀಚ್ ಆಯಿತು ಮತ್ತು ಕಂಟೆಂಟು ರೀಚ್ ಆಯಿತು. ನಮ್ಮ ಸಿನಿಮಾ ಕಂಟೆಂಟು ಕೂಡ ರೀಚ್ ಆಯಿತು. ರೀಚ್ ಆದಮೇಲೆ ನಾವು ನೆಕ್ಸ್ಟು ಟ್ರೈಲರ್ ರಿಲೀಸ್ ಮಾಡಿದ್ವಿ, ಪ್ರೆಸ್ ಮೀಟ್ ಮಾಡಿದ್ವಿ. ಆದಮೇಲೆ ಅದೊಂದು ಆರ್ಗ್ಯಾನಿಕ್ಕಾಗಿ ಒಂದು 36,000ರಿಂದ 84,000 ತನಕ ಒಂದು 2-3 ದಿನದಲ್ಲಿ ಓಡಿತ್ತು. ಅದಾದಮೇಲೆ ಏನಾದರೂ ಪ್ಲ್ಯಾನ್ ಮಾಡಬೇಕಲ್ಲ ನಾವು ಟ್ರೈಲರ್ ರಿಲೀಸ್ ಮಾಡೋಕ್ಕೆ ಸರ್. ಅದಕ್ಕಿಂತ ಮುಂಚೆನೇ ಹೇಳಿದೆ ಸರ್, ಕೆಲವೊಂದು ಸ್ಟಾರ್ಸ್ನ ಕರೆಸಿ ಏನಾದರೂ ಮಾಡೋಣ ಅಂತ. ಅದಕ್ಕಿಂತ ಟ್ರೈಲರ್ ರಿಲೀಸ್ಗಿಂತ ಬಿಫೋರ್ ನಾವು ಮಾತಾಡಿದ್ವಿ. ಬಟ್ ಇವರು ತುಂಬ ಜನಕ್ಕೆ ಫೋನ್ ಮಾಡಿದ್ರು, ಹೋದ್ರು ಅಲ್ದ್ರು, ಯಾರು ಇವ್ರಿಗೆ ಸಪೋರ್ಟ್ ಮಾಡಿಲ್ಲ. ಮತ್ತು ಜೊತೆಗೆ ಇವ್ರ ಕೈಲಿ ಕಾಸು ಇರಲಿಲ್ಲ ಖರ್ಚು ಮಾಡೋಕ್ಕೆ. ಆ ಟೈಮಲ್ಲಿ ಅಷ್ಟೊಂದು ಖರ್ಚು ಮಾಡೋಕ್ಕೆ ಕಾಸಿರಲಿಲ್ಲ. ಆ ಟೈಮಲ್ಲಿ ಈ ಥರದೊಂದು ಒಂದು ಲಂಗ ಹಾಕೋರೆಲ್ಲ ಲಾಂಗ್ ಹಿಡಿದ್ರೆ ಲುಂಗಿ ಹಾಕೋರೆಲ್ಲ ಎಲ್ಲಿ ಹೋಗ್ಬೇಕು ಅನ್ನೋ ಒಂದು ಡೈಲಾಗಿತ್ತು ಟ್ರೈಲರ್ಲಿ. ಆಗ ಯಶಸ್ವಿನಿ ಅವ್ರನ್ನ ಕರೆದುಬಿಟ್ಟು ಇವರು ಮಾತಾಡಿ ಅವರು ಇದಕ್ಕೆ ಸಪೋರ್ಟ್ ಮಾಡ್ತೀನಿ ಅಂದರು. ಬಟ್ ಪೊಲೀಸ್ ಪರ್ಮಿಷನ್ ಬೇಕು ಅಂತ ಹೇಳಿದಾಗ ಪೊಲೀಸ್ ಪರ್ಮಿಷನ್ ತೊಗೊಂಡು ಅದನ್ನು ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಟ್ರೈಲರು ಹೆಚ್ಚು ಕಮ್ಮಿ 3.9 ಅಲ್ಲಿ ತನಕ ಟ್ರೈಲರ್ ರೀಚ್ ಆಯಿತು. ಅಲ್ಲ ಗೊತ್ತಾಯ್ತು ನನಗೆ. ಆಯಿತು ಸರ್, ನಾನು ಬರ್ತೀನಿ ಈಗ, ಅಲ್ಲಿಗೆ ಬಂದುಬಿಡ್ತೀನಿ ಎಲ್ಲ. ಯಾಕೆಂದರೆ ಹಳೇದು ಗೊತ್ತಾಗಬೇಕು. ಇಷ್ಟೆಲ್ಲ ಮಾಡಿದ್ದು ಟ್ರೈಲರ್ ಹೋಯ್ತು, ಎಲ್ಲ ಹೋಯ್ತು, ಚೆನ್ನಾಗಿ ಹೋಯ್ತು. ಜೊತೆಗೆ ಸಿನಿಮಾನು ಕೂಡ ಜಯಣ ಫಿಲಮ್ಸಿಂದ ಸಿನಿಮಾನು ರಿಲೀಸ್ ಮಾಡಿದ್ರು, ಒಳ್ಳೆ ಕಡೆ ರಿಲೀಸ್ ಮಾಡಿದ್ರು, ತುಂಬ ಥಿಯೇಟ್ರ್ಗಳು ಹಾಕೋದು ಚೆನ್ನಾಗಿತ್ತು. ನೆಕ್ಸ್ಟು ನಾವು ಪ್ರಮೋಷನ್ಗೆ ಆಗ ಏನು ಕೈಲಿ ಇರಲಿಲ್ಲ, ಏನೇನು ಮಾಡ್ಬೋದು, ನೆಕ್ಸ್ಟ್ ಜನ ನೋಡಿದವ್ರು ಇವತ್ತುವರೆಗೂ ಸಿನಿಮಾ ಚೆನ್ನಾಗಿಲ್ಲ, ಸಿನಿಮಾ ಕಂಟೆಂಟ್ ಚೆನ್ನಾಗಿಲ್ಲ ಅಂತ ಯಾವತ್ತೂ ಯಾರೂ ಹೇಳಿಲ್ಲ. ಜೊತೆಗೆ 10 ಸಿನಿಮಾ ರಿಲೀಸ್ ಆಗಿ ಟೋಟಲ್ ಆಗಿ 10 ಸಿನಿಮಾದಲ್ಲಿ ಈ ಸಿನಿಮಾ ನಂಬರ್ 1 ಕಲೆಕ್ಷನ್ ಇದೆ. ಜಾಸ್ತಿ ಅಮೌಂಟ್ ಬರದೇ ಇರ್ಬೋದು, ಬಟ್ ಕಲೆಕ್ಷನಲ್ಲಿ ಚೆನ್ನಾಗಿದೆ. ಅದಾದಮೇಲೆ ಇವರು ಕೆಲವೊಂದು ರೀಲ್ಸನ್ನ ಕರ್ಕೊಬಂದು ಸಿನಿಮಾಗಳ ಹೆಸರುಗಳು ಹೇಳ್ಬೇಕಾ, ಆಲ್ಫಾ ಇರ್ಬೋದು. ಹೌದು, ಕಲೆಕ್ಷನ್ನು ಚೆನ್ನಾಗಿದೆ, ಹೇಳ್ಕೊಳ್ಳೋವಂಥ ಕಲೆಕ್ಷನ್ ಇದೆ. ಆಲ್ಫಾ ಇರ್ಬೋದು, ಪೌರ್ಣಮಿ ಇರ್ಬೋದು, ಸರಳ ಸುಬ್ಬುರಾವ್ ಇರ್ಬೋದು. ಏನು ಸಿನಿಮಾ ಎಲ್ಲ ಕನ್ನಡ ಸಿನಿಮಾಗಳು ನಮ್ಮ ಸಿನಿಮಾಗಳೇ ಇಲ್ಲ ಸರ್. ನಮಗೆ ಒಂದು ಫಸ್ಟ್ ವೀಕ್ ಕಲೆಕ್ಷನ್ ತುಂಬ ಚೆನ್ನಾಗಿದೆ ಸರ್. ಇರೋದ್ರಲ್ಲಿ ಬೊಂಬಾಟ ಕಲೆಕ್ಷನ್ ಆಗೈತೆ ಸರ್. ಇರೋದ್ರಲ್ಲಿ ಬೊಂಬಾಟ ಕಲೆಕ್ಷನ್ ಐತೆ. ಒಂದು ವಾರ ಎಲ್ಲರೂ ನೋಡಿದ್ದಾರೆ, ಎಲ್ಲ ಅಭಿಮಾನಿದರು ನೋಡಿದ್ದಾರೆ. ಒಬ್ಬರು ಒಂದು ಬ್ಯಾಡ್ ಕಮೆಂಟ್ಸ್ ಕೊಟ್ಟಿಲ್ಲ ಸರ್. ನನ್ನ ಡೈರೆಕ್ಷನಲ್ಲಿ ಆಗಿರ್ಬೋದು, ನನ್ನ ಆ್ಯಕ್ಟಿಂಗಲ್ಲಿ ಆಗಿರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟ್ರಲ್ಲಿ ಆಗಿರ್ಬೋದು ಎಲ್ಲನೂ ಸೂಪರ್ ಆಗೈತೆ ಅಂತ ಎಲ್ಲರೂ ವ್ಯೂಸ್ ಚೆಂದಾಗಿ ಕೊಟ್ಟಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಅದಕ್ಕೆಲ್ಲ ತುಂಬಾ ಕೊಟ್ಟಿದ್ದಾರೆ. ಅದೇ ಸರ್, ರೀಚ್ ಆಗಿಲ್ವಲ್ಲ ಅಂತಾನೆ ಇನ್ನೂ ಏನೋ ಮಾಡ್ಬೇಕಂತಾನೆ ಮಾಡಿದೆ. ಅದನ್ನೇ ಹೇಳ್ತಾ ಇಲ್ವಾ ನೀವು. ಇವಾಗ ನೀವು ಇಷ್ಟೆಲ್ಲ ಮಾತಾಡ್ತಾ ಇರಲ್ಲ, ಒಂದು ಸಲ ಹೋಗಿ ಪಿಕ್ಚರ್ ನೋಡಿ. ಅದರಲ್ಲಿ ಏನೋ ನನ್ನ ಡೈರೆಕ್ಷನ್ ಏನಾರಾಗಲಿ, ಏನಾದ್ರು ಕೊರತೆ ಏನಾದಿದ್ರೆ ನೀವು ಬಾಯಿ ಬಂದಾಗ ಏನು ಬೇಕಾದ್ರೂ ಬೇರೆ ಎಲ್ಲ ಸರ್ ರೀಚ್ ಮಾಡ್ಬೇಕಂತಾನೆ ಮಾಡಿತ್ತು ಸರ್. ಇದನ್ನೇನು ನನಗೇನು ಬ್ಯಾಟ್ ತೊಗೋಬೇಕಂತ ಹೆಸರು ಮಾಡ್ಕೊಳಕ್ಕೆ ಮಾಡಿಲ್ಲ. ಇನ್ನೊಂದು ಲೆವೆಲ್ಗೆ ತೊಗೊಂಡೋಗೋಣ ಅಂತಲೇ ನಾನು ಮಾಡೋಕ್ಕೆ ಹೋದೆ ಅಷ್ಟೇ. ಇನ್ನು ಬೇರೆ ಯಾವ ಉದ್ದೇಶಕ್ಕೂ ಮಾಡಿಲ್ಲ ಸರ್. ಇವತ್ತು ನೋಡಿ, ಒಂದು ವಾರ ನಂದು ಟ್ರೈಲರ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಪ್ರತಿಯೊಂದೂ ರೀಚ್ ಮಾಡಿದ್ದೀನಿ. ಈ ವಿಷಯ ಹಿಡ್ಕೊಂಡು ಇಡೀ ಆಲ್ ಓವರ್ ಇಂಡಿಯಾವರೆಗೂ ರೀಚ್ ಮಾಡಿಬಿಟ್ಟಿದ್ದಾರೆ ಈ ಪಿಕ್ಚರ್ನ. ಸೂರ್ಯನ ಹಂಗೆ ಮಾಡ್ದ ಅಂತಂತ ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಇವತ್ತು ಯಾರು ಟ್ರೋಲ್ ಮಾಡಿದ್ರು ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಒಂದು ಸಲ ಹೋಗಿ ಈ ಪಿಕ್ಚರ್ನ ಹೋಗಿ ನೋಡ್ಬಿಟ್ಟು ಸೂರ್ಯನಂದು ಏನಾದ್ರು ಡೈರೆಕ್ಷನಲ್ಲಿ ಏನಾದ್ರು ನಿಮ್ಗೆ ಏನಾದ್ರು ಕಂಡು ಬಂದರೆ ನಿಜವಾಗ್ಲೂ ಇದೇ ತ್ರಿವೇಣಿ ಟಾಕೀಸಲ್ಲಿ ನಾನು ಬಂದು ನಿಂತ್ಕೊಂಡಿರ್ತೀನಿ. ನಿಮ್ಗೆ ಏನೇನು ಬೇಕೋ ನನ್ನ ಕತ್ತಿನ ಬಟ್ಟೆ ಹಿಡ್ಕೊಂಡು ಬೈರಿ, ಏನು ಅಮ್ಮ ಅಕ್ಕ ಎನಿವನ್ ಏನು ಬೇಕಾದ್ರೂ ಬೈರಿ, ನಾನು ಬಂದು ನಿಲ್ತಿರ್ತೀನಿ. ನೀವು ದಯವಿಟ್ಟು ಕನ್ನಡ ಪಿಕ್ಚರ್ನ ನೋಡ್ಬಿಟ್ಟು, ನಾನು ಮಾಡಿರೋದು ಕನ್ನಡ ಪಿಕ್ಚರು. ತಮಿಳ್ ಪಿಕ್ಚರ್ ಆಗಲಿ, ಮತ್ತೊಂದು ಹಿಂದಿ ಪಿಕ್ಚರ್ ಆಗಲಿ ನಾನು ಯಾವುದು ಮಾಡಿಲ್ಲ. ನಾನು ಕನ್ನಡ ಪಿಕ್ಚರ್ ಮಾಡಿ ಕಷ್ಟಪಟ್ಟು ಮಾಡಿದ್ದೀನಿ. ಇದೊಂದು ರೀಚ್ ಆಗಬೇಕಂತ ಒಂದು ಡೈರೆಕ್ಷನಲ್ಲಿ ಆಗಿರ್ಬೋದು, ಒಂದು ಹೀರೋ ಆಗಿರ್ಬೋದು, ಒಂದು ಪ್ರೊಡ್ಯೂಸರ್ ಆಗಿರ್ಬೋದು, ಇದರಲ್ಲಿ 6 ಪ್ಯಾಕ್ ಹಿಡ್ಕೊಂಡು ನಮ್ಮವ್ರನ್ನೇ ಇಲ್ಲೆಲ್ಲ ಕರೆಸಿ ಎಲ್ಲರೂ ನಾನು
ಅಷ್ಟು ಅದ್ಭುತವಾಗಿ ಮಾಡಿದ್ದೀನಿ. ಎಲ್ಲ ಥರನೂ ಐತೆ ಸಮಾಜದಲ್ಲಿ ಇದರಲ್ಲಿ. ಈ ಒಂದು ಸೂರ್ಯಣ್ಣ ಪಿಕ್ಚರಲ್ಲಿ ಗಂಡ ಹೆಂಡತಿ ಫ್ಯಾಮಿಲಿ ಆಗಿರ್ಬೋದು, ಒಂದು ರೌಡಿಸಮ್ ಆಗಿರ್ಬೋದು, ಹುಡುಗಿಯಿಂದ ಹೋದ್ರೆ ಯಾವ ಥರ ಎಲ್ಲ ಹುಡುಗರು ಸಫರ್ ಪಡ್ತಾರೆ ಅಂತಲೂ ತೋರಿಸಿದ್ದೀನಿ. ಅದೇ ಹೆಣ್ಮಗುಗೆ ಯಾವ ಥರ ಎಲ್ಲ ಗೌರವ ಕೊಡ್ಬೇಕಂತಲೂ ತೋರಿಸಿದ್ದೀನಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಲು ಆಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ. ಆಸಕ್ತಿಯುಳ್ಳವರು ಕೆಳಗೆ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ 8073516055.